ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ರಿಜಿಸ್ಟರ್ ಆಗಿ ನೀವು ಬಿಸ್ನೆಸ್ ಹೇಗ್ ಮಾಡ್ತೀರಾ, ಮತ್ತೆ ಏನ್ ಡಾಕ್ಯುಮೆಂಟ್ಸ್ ಬೇಕು, ಏನ್ ಲೈಸೆನ್ಸಸ್ ಬೇಕು ನಿಮ್ಗೆ ಒಂದು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ, ಮತ್ತೆ ಯಾವ ಜಾಗದಿಂದ ಅಂದ್ರೆ ಯಾವ ಪ್ಲೇಸ್ ಇಂದ ನೀವು ಬಿಸ್ನೆಸ್ ಮಾಡಬಹುದು. ನೀವು ರೆಸ್ಟೋರೆಂಟೇ ಬೇಕಾ, ನಿಮ್ಗೆ ಏನಾದ್ರು ಶಾಪೇ ಬೇಕಾ? ಸೊ ಇದೆಲ್ಲ ಡೌಟ್ಸ್ ತುಂಬಾ ಕಸ್ಟಮರ್ಸ್ ನಮ್ಗೆ ಕೇಳ್ತಾರೆ ಕಮೆಂಟ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ, ಸೊ ಪರ್ಸನಲ್ ಕಾಲ್ ಮಾಡಿ, ವಾಟ್ಸಪ್ ಅಲ್ಲಿ ಎಲ್ಲ ತುಂಬಾ ಜನ ಕೇಳ್ತಾರೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಪಾಯಿಂಟ್ ಮಾತಾಡೋಣ, ನೀವು ಎಲ್ಲಿಂದ ಬಿಸ್ನೆಸ್ ಮಾಡ್ಬೋದು. ನೋಡಿ, ನಿಮ್ಗೆ ಏನ್ ರೆಸ್ಟೋರೆಂಟೇ ತಗೊಬೇಕಾ, ಇಲ್ಲ ಏನಾದ್ರು ಶಾಪ್ ತಗೊಬೇಕಾ ನೀವು ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ? ನೋಡಿ, ನೀವು ಶಾಪ್ ರೆಸ್ಟೋರೆಂಟ್ ನಿಮ್ದು ಇದ್ರೆ ಅಲ್ಲಿಂದಾನು ಮಾಡ್ಬೋದು ನೀವು. ಇಲ್ಲ ಅಂದ್ರೆ ನೀವು ನಾರ್ಮಲಿ ನಿಮ್ ಮನೆಯಿಂದ ಸ್ಟಾರ್ಟ್ ಮಾಡಿ. ನಾವು ರೆಕಮೆಂಡ್ ಮಾಡೋದು ಮನೆಯಿಂದ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಯಾವುದೇ ತರದ್ದು ಅಡಿಷನಲ್ ಎಕ್ಸ್ಪೆನ್ಸಸ್ ಇರಲ್ಲ, ಯಾವುದೇ ರೆಂಟ್ ಪೇ ಮಾಡೋದಿರಲ್ಲ, ನಿಮ್ಗೆ ಇಕ್ವಿಪ್ಮೆಂಟ್ಸ್ ಅದು ಇದು ತಗೊಳೋದ್ ಬೇಕಾಗಿರಲ್ಲ. ಮನೆಯಲ್ಲೇ ಇಕ್ವಿಪ್ಮೆಂಟ್ಸ್ ಇರತ್ತೆ, ನಿಮ್ಗೆ ಸ್ಟೋವ್ ಇರ್ಲಿ, ಗ್ಯಾಸ್ ಇರ್ಲಿ, ನಿಮ್ದು ಕುಕಿಂಗ್ ಮಾಡಕ್ಕೆ ಏನೇನ್ ಯುಟೆನ್ಸಿಲ್ಸ್ ಬೇಕು ಎಲ್ಲ ನಿಮ್ಗೆ ಮನೆಯಲ್ಲಿ ಇರತ್ತೆ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಲೋ ಇನ್ವೆಸ್ಟ್ಮೆಂಟ್ ಅಲ್ಲೇ ನೀವು ಬಿಸ್ನೆಸ್ ಮಾಡಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಫುಡ್ ಲೈಸೆನ್ಸ್, GST ರಿಜಿಸ್ಟ್ರೇಷನ್, ಉದ್ಯಮ ರಿಜಿಸ್ಟ್ರೇಷನ್, ಈ ತರ ಬಿಸ್ನೆಸ್ ರಿಲೇಟೆಡ್ ಏನಾದ್ರು ಡಾಕ್ಯುಮೆಂಟ್ಸ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಡಿಟರ್ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೋಬಹುದು. ಮತ್ತೆ ನೀವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಏನಾದ್ರು ರಿಜಿಸ್ಟರ್ ಮಾಡ್ಬೇಕಂದ್ರೂ ಅವರು ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಸೊ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಡಾಕ್ಯುಮೆಂಟೇಶನ್ಸ್ ಏನ್ ಬೇಕು, ಏನೇನ್ ಲೈಸೆನ್ಸ್ ಬೇಕಾಗುತ್ತೆ ನಿಮ್ಗೆ. ನೋಡಿ, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ನೀವು ಕ್ಲೌಡ್ ಕಿಚನ್ ಮಾಡ್ಬೇಕಂದ್ರೆ ನಿಮ್ದು ಪ್ರಾಡಕ್ಟ್ ಗಳು ಸೇಲ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಫುಡ್ ಲೈಸೆನ್ಸ್ ಇರಲೇಬೇಕು. ಸೊ ಫುಡ್ ಲೈಸೆನ್ಸ್ ಅಲ್ಲೂ 3 ತರ ಲೈಸೆನ್ಸ್ ಬರುತ್ತೆ. ಯಾವ ಲೈಸೆನ್ಸ್ ತಗೊಬೇಕು ನೀವು? ನಿಮ್ಗೆ ಜನರಲ್ ರಿಜಿಸ್ಟ್ರೇಷನ್ ಸಾಕು, ನಿಮ್ದು 12 ಲಕ್ಷಕ್ಕಿಂತ ಒಳಗಡೆ ನಿಮ್ದು ಬಿಸ್ನೆಸ್ ಇದ್ರೆ. ಓಕೆ, ಒಂದ್ಸತಿ ನಿಮ್ದು 12 ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಮಾಡಿದ್ರೆ ನೀವು ವರ್ಷಕ್ಕೆ, ಆ ಟೈಮಲ್ಲಿ ನೀವು ಸ್ಟೇಟ್ ಲೈಸೆನ್ಸ್ಗೆ ತಗೊಂಡ್ಬೇಕು. ಓಕೆ, ಸೊ ಅವಾಗವರೆಗೂ ನೀವು ಜನರಲ್ ರಿಜಿಸ್ಟ್ರೇಷನ್ ತಗೊಂಡು ನಿಮ್ದು ಬಿಸ್ನೆಸ್ ಮಾಡಬಹುದು. ಮತ್ತೆ ನಿಮ್ಗೆ GST ಏನಾದ್ರು ಬೇಕಾ ಅಂತ ತುಂಬಾ ಜನ ಕೇಳ್ತಾರೆ. ನೋಡಿ, ಆಪ್ಷನಲ್ ಇರೋದು GST ನಿಮ್ಗೆ ಆಪ್ಷನಲ್ ಇದೆ, ಬೇಕಾಗಿದ್ರೆ ನಿಮ್ಗೆ ತಗೊಬಹುದು. ಇನ್ ಕೇಸ್ ನಿಮ್ದು 20 ಲ್ಯಾಕ್ ಮೇಲೆ ಹೋಗ್ತಾ ಇದೆ ಬಿಸ್ನೆಸ್, ಆ ಟೈಮಲ್ಲಿ ನೀವು GST ರಿಜಿಸ್ಟ್ರೇಷನ್ ತಗೊಬೇಕು, ಮತ್ತೆ ಸ್ಟೇಟ್ ಲೈಸೆನ್ಸ್ ತಗೊಬೇಕಾಗುತ್ತೆ. ಓಕೆ, ಅವಾಗವರೆಗೂ ನಿಮ್ಗೆ GST ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ವಿತೌಟ್ GST ನೇ ಬಿಸ್ನೆಸ್ ಮಾಡಿ. ಯಾಕಂದ್ರೆ ನಿಮ್ದು ಬಿಹಾಫ್ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅವರೇ ಟ್ಯಾಕ್ಸ್ ಪೇ ಮಾಡ್ತಾರೆ ಕಸ್ಟಮರ್ ಹತ್ರ ಇಂದ ತಗೊಂಡು. ನೀವೇನೋ ಡೈರೆಕ್ಟ್ ಆಗಿ ನೀವು ಕಸ್ಟಮರ್ ಹತ್ರ ಇಂದ ಟ್ಯಾಕ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಬಿಹಾಫ್ ಅಲ್ಲಿ, ನಿಮ್ ಹೆಸರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅವ್ರು ಟ್ಯಾಕ್ಸ್ ತಗೊಂತಾರೆ ಕಸ್ಟಮರ್ ಹತ್ರ ಇಂದ, ಮತ್ತೆ GST ಗೆ ಫೈಲ್ ಮಾಡ್ತಾರೆ, ಟ್ಯಾಕ್ಸ್ ಪೇ ಮಾಡ್ತಾರೆ. ಆಮೇಲೆ ನಿಮ್ಗೆ ಒಂದು ಬ್ಯಾಂಕ್ ಅಕೌಂಟ್ ಬೇಕು. ನಿಮ್ದು ಏನೇ ಬಿಸ್ನೆಸ್ ಮಾಡ್ತೀರಾ, ನೀವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ, ನಿಮ್ದು ಫುಡ್ ಸೇಲ್ ಮಾಡ್ತೀರಾ, ಅದ್ರೊಂದು ಪೇಮೆಂಟ್ ಬರೋದು ಬ್ಯಾಂಕ್ ಅಕೌಂಟ್ಗೆ. ಸೊ ಬ್ಯಾಂಕ್ ಅಕೌಂಟ್ ಅಷ್ಟೇ ನಿಮ್ದು ಪರ್ಸನಲ್ ಅಕೌಂಟ್ ಇಂದ ನೀವು ಸದ್ಯಕ್ಕೆ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಕರೆಂಟ್ ಅಕೌಂಟ್ ಬೇಕಾಗಿದ್ರೆ ತಗೊಬಹುದು. ನಿಮ್ಗೆ ಒಂದು GST ಇದ್ರೆ ನೀವು ಕರೆಂಟ್ ಅಕೌಂಟ್ ಅಪ್ಲೈ ಮಾಡಬಹುದು. ಇಲ್ಲಾಂದ್ರೆ MSME ಇದ್ರೆ, ನಿಮ್ಮ ಹತ್ರ ಉದ್ಯಮ ರಿಜಿಸ್ಟ್ರೇಷನ್ ಇದ್ರೂ ನೀವು ಕರೆಂಟ್ ಅಕೌಂಟ್ ತಗೊಬಹುದು. ಬಟ್ ನಾವು ಪ್ರಿಫರ್ ಮಾಡ್ತೀವಿ, ನಿಮ್ದು ಲೋ ಟ್ರಾನ್ಸಾಕ್ಷನ್ಸ್ ಇರೋದ್ರಿಂದ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಪರ್ಸನಲ್ ಅಕೌಂಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ನಿಮ್ದು ಏನೇ ಸೇಲ್ ಬರುತ್ತೆ, ಸೊ ಅದ್ರೊಂದು ಏನ್ ಅಮೌಂಟ್ ಇದೆ ಎಲ್ಲ ನಿಮ್ದು ಪರ್ಸನಲ್ ಅಕೌಂಟ್ ಬರುತ್ತೆ. ಸೊ ಇದರಲ್ಲಿ ಡಾಕ್ಯುಮೆಂಟೇಶನ್ ಏನೇ ಮಾಡಬೇಕು ನೀವು. ಓಕೆ, ನಿಮ್ದು ಫುಡ್ ಲೈಸೆನ್ಸ್ ಆಯ್ತು, GST ಬೇಕಾಗಿದ್ರೆ GST ರಿಜಿಸ್ಟ್ರೇಷನ್, ಉದ್ಯಮ ರಿಜಿಸ್ಟ್ರೇಷನ್, ನಿಮ್ದು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಮಾಡಬೇಕು, ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಅದೆಲ್ಲ ಓಕೆ, ನಿಮ್ಗೆ ಪ್ರೊಫೆಷನಲ್ ಹತ್ರ ನೀವು ಮಾಡಿಸ್ಬೋದು, ತುಂಬಾ ರೀಸನೇಬಲ್ ಪ್ರೈಸಸ್ ಅಲ್ಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೇಳಬಹುದು, ಅದಕ್ಕೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ಕೊಬಹುದು, ನೀವು ಕೇಳಿ. ಓಕೆ, ಸೊ ವಾಟ್ಸಪ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡ್ಬೋದು. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ನೀವು ಪ್ರಾಡಕ್ಟ್ಸ್ ಹೇಗೆ ಆಡ್ ಮಾಡ್ತೀರಾ, ಹೇಗೆ ನೀವು ಇನ್ಕ್ರೀಸ್ ಮಾಡ್ತೀರಾ ನಿಮ್ದು ಸೇಲ್ಸ್, ಓಕೆ, ಆರ್ಡರ್ಸ್ ಇನ್ಕ್ರೀಸ್ ಮಾಡ್ತೀರಾ, ಯಾವ ಕ್ಯಾಟಗರಿ ನೀವು ಆಡ್ ಮಾಡಬಹುದು, ಅದೆಲ್ಲ ಕಂಪ್ಲೀಟ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಯಾವ ತರ ನೀವು ಸ್ಟಾರ್ಟ್ ಮಾಡ್ತೀರಾ, ಯಾವ ತರ ಸಸ್ಟೈನ್ ಮಾಡ್ತೀರಾ, ಯಾವ ತರ ಗ್ರೋ ಮಾಡ್ತೀರಾ ನಿಮ್ದು ಆನ್ಲೈನ್ ಫುಡ್ ಬಿಸ್ನೆಸ್. ಓಕೆ, ಒಂದು ಕ್ಲೌಡ್ ಕಿಚನ್ ಬಿಸ್ನೆಸ್ ಹೇಗೆ ಸೆಟಪ್ ಮಾಡ್ತೀರಾ, ಅದೆಲ್ಲ ಕಂಪ್ಲೀಟ್ ಪ್ರೊಸೆಸ್ ನಾನು ತೋರಿಸ್ತೀನಿ ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ.